ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಆತ್ಮೀಯ ಶಿಕ್ಷಕರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಇಂಗ್ಲಿಷ್ನ SA1 ಸಮ್ಮೇಟಿವ್ ಅಸೆಸ್ಮೆಂಟ್ 1 ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು ಈ ವಿಡಿಯೋದಲ್ಲಿ. 8ನೇ ತರಗತಿ ಇಂಗ್ಲಿಷ್ನ ಒಂದು SA1 ಪ್ರಶ್ನೆ ಪತ್ರಿಕೆ 40 ಅಂಕಗಳಿಗೆ ಹಾಗೂ 10 ಅಂಕಗಳಿಗೆ ಓರಲ್ ಮಾರ್ಕ್ಸ್ ಇರುತ್ತೆ. ಇಲ್ಲಿ 40 ಅಂಕಗಳ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀವು ಕಾಣಬಹುದಾಗಿರುತ್ತೆ. ಇಲ್ಲಿ ಫಸ್ಟ್ ಮೇನನ್ನು ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಕ್ವಶನ್ಸನ್ನು ನೀಡಲಾಗಿದೆ. ಮೊದಲನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಂಡಿಯಾ ಈಸ್ ಮೈ ಕಂಟ್ರಿ. ಇಂಡಿಯಾಗೆ ಅಂಡರ್ಲೈನ್ ಮಾಡಿದೆ, ಇದು ಆಪ್ಷನ್ ಸಿ ನೌನ್ ಆಗುತ್ತೆ. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಪಾಸಿಬಲ್. ಪಾಸಿಬಲ್ಗೆ ಆಪ್ಷನ್ ಬಿ ಇಂಪಾಸಿಬಲ್. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆಸ್ ಡೈರೆಕ್ಟೆಡ್ ಇದೆ. ಇಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಅನ್ನು ನೀಡಲಾಗಿದೆ. ಇಲ್ಲಿ ಮೊದಲನೇ ಒಂದು ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಎ ಕಾಲಮ್ ಎ ವಿತ್ ದಿ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಟೈಮ್, ಟೈಮ್ ಟೇಬಲ್. ಇನ್ನು ಫೋರ್ತ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಅಪ್ರಾಪ್ರಿಯೇಟ್ ವರ್ಬ್ ಇದೆ. ದ ಸ್ಟೂಡೆಂಟ್ ಡ್ಯಾಶ್ ರೀಡಿಂಗ್ ದ ಬುಕ್ಸ್, ಈಸ್ ರೀಡಿಂಗ್ ದ ಬುಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದಿ ಆಂಟೋನಿಮ್ ಆಫ್ ದ ವರ್ಡ್ಸ್ ಅಂಡರ್ಲೈನ್ಡ್. ಇಲ್ಲಿ ರಂಗಣ್ಣ ಈಸ್ ಸ್ಟ್ರಾಂಗ್ ಬಟ್ ಈಸ್ ಬ್ರದರ್ ಈಸ್ ಡ್ಯಾಶ್. ಈಗ ಸ್ಟ್ರಾಂಗ್ಗೆ ಆಂಟೋನಿಮ್ ಆಪೋಸಿಟ್ ವರ್ಡ್ ವೀಕ್ ಬರಿಬೇಕಾಗುತ್ತೆ. ಇನ್ನು ಸಿಕ್ಸ್ತ್ ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ಸ್ ಫ್ರಮ್ ದ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್. ಸಂಜು ಬಾಟ್ ಅ ನ್ಯೂ ಕಾರ್ ಡ್ಯಾಶ್ ಲಾಸ್ಟ್ ವೀಕ್. ಇಲ್ಲಿ LAST ಲಾಸ್ಟ್ ವೀಕನ್ನು ಬರಿಬೇಕು. ಸೆವೆಂತ್ ಕ್ವಶನ್, ದ ವರ್ಡ್ ಲೈಟ್ ರೈಮ್ಸ್ ವಿತ್. ಲೈಟ್ಗೆ ರೈಮ್ಸ್ ಬಂದು ನೈಟ್, ಆಪ್ಷನ್ ಡಿ. ನಂತರ ದ ಸಿನಾನಿಮ್ ಆಫ್ ದಿ ವರ್ಡ್ ಗ್ಯಾದರ್ ಈಸ್. ಗ್ಯಾದರ್ಗೆ ಆಪ್ಷನ್ ಬಿ ಕಲೆಕ್ಟ್. ಇನ್ನು ಇಲ್ಲಿ ಥರ್ಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಇದೆ. ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಇನ್ ಶಾಂತಿನಿಕೇತನ್. ಇದು ಎ ಡೇ ಇನ್ ದ ಆಶ್ರಮ್ ಪಾಠದಿಂದ. ಹೂ ಈಸ್ CV ರಾಮನ್ ಆ್ಯಂಡ್ ವಾಟ್ ಈಸ್ ಹಿ ಫೇಮಸ್ ಫಾರ್. ಸರ್ CV ರಾಮನ್ ಪಾಠದ್ದು. ದೆನ್ ವಾಟ್ ವಾಸ್ ದ ಪನಿಷ್ಮೆಂಟ್ ದಟ್ ಒಲಿವರ್ ಗಾಟ್ ಫಾರ್ ಆಸ್ಕಿಂಗ್ ಫಾರ್ ಮೋರ್. ಇದು ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಲೆಸನಿಂದ. ವಾಟ್ ಡಸ್ ದ ಮದರ್ ಟೆಲ್ ದ ಚೈಲ್ಡ್. ಇದು ಎ 5-year old ಪೊಯಮಿಂದ. ಗಿವ್ ದ ರೀಸನ್ ಫಾರ್ ಕೌಶಿಕಾಸ್ ಆಂಗರ್ ವಿತ್ ದ ಬರ್ಡ್. ಇದು ಬಂದು ಧರ್ಮವ್ಯಾದ ಸಪ್ಲಿಮೆಂಟರಿಯಿಂದ. ವೆನ್ ಡಿಡ್ ದ ಸ್ಟ್ರೇಂಜ್ ಫಿಯರ್ ಸ್ಟ್ರೈಕ್ ದ ಹೇರ್ ಆ್ಯಂಡ್ ವಾಟ್ ವಾಸ್ ದ್ಯಾಟ್. ಇದು ಅರ್ಥ್ಕ್ವೇಕ್ ಸಪ್ಲಿಮೆಂಟರಿ ಪಾಠದಿಂದ ಇರುತ್ತೆ. ನೆಕ್ಸ್ಟ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಇನ್ 5 or 6 ಸೆಂಟೆನ್ಸ್. ದ ಪೊಯಮ್ ಪ್ರಮೋಟ್ಸ್ ಪೀಸ್ ಆ್ಯಂಡ್ ಬ್ರದರ್ಹುಡ್, ಎಕ್ಸ್ಪ್ಲೈನ್. ಇದು ನೋ ಮೆನ್ ಆರ್ ಫಾರಿನ್ ಪಾಠದಿಂದ. ಇವೆಲ್ಲದಕ್ಕೂ ಉತ್ತರಗಳು ಕೀ ಆನ್ಸರ್ಸ್ ಈ ಒಂದು PDF-ನಲ್ಲಿ ಸಿಗುತ್ತೆ ನಿಮಗೆ. ನಂತರ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಇದೆ. ಇಲ್ಲಿ ಪಿಕ್ ಅಪ್ ದಟ್ ಸ್ಟಿಕ್, ಈ ಸೆಡ್. ದ ವೈಟ್ ಬಾಯ್ ಒಬೈಡ್ ಲೈಕ್ ಎ ಲಿಟಲ್ ಸೋಲ್ಜರ್. ಹೂ ಗೇವ್ ಕಮ್ಯಾಂಡ್, ಯಾರು ಕಮ್ಯಾಂಡನ್ನು ಕೊಟ್ಟರು. ಹೌ ಡಿಡ್ ದ ವೈಟ್ ಬಾಯ್ ರೆಸ್ಪಾಂಡ್. ಇಲ್ಲಿ ಕಮ್ಯಾಂಡ್ ಕೊಟ್ಟಿದ್ದು ಬ್ಲಾಕ್ ಬಾಯ್. ಹೌ ಡಿಡ್ ದ ವೈಟ್ ಬಾಯ್ ರೆಸ್ಪಾಂಡ್ ಅಂದಾಗ ದ ವೈಟ್ ಬಾಯ್ ಒಬೇಡ್ ಲೈಕ್ ಎ ಲಿಟಲ್ ಸೋಲ್ಜರ್, ಅಲ್ಲೇ ಉತ್ತರ ಇರುತ್ತೆ. ಇನ್ನು ನಂತರ ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ರಸ್ಕಿನ್ ಬಾಂಡ್ ಅವರ ಪ್ರೊಫೈಲ್ ರೈಟಿಂಗ್ ಇದೆ, ಆ ಪ್ರೊಫೈಲ್ಗೆ ಪ್ಯಾರಾಗ್ರಾಫ್ ಬರೀಬೇಕಾಗುತ್ತೆ. ಇನ್ನು ನಂತರ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ 3 ಮಾರ್ಕ್ಸ್ಗೆ ಇದೆ. ಇಲ್ಲಿ ಪ್ಯಾರಾಗ್ರಾಫನ್ನು ನೀಡಲಾಗಿದೆ. ವೇರ್ ಡಿಡ್ ದ ಫ್ಯಾಮಿಲಿ ಗೋ ಅಂತ ಇದೆ. ಫ್ಯಾಮಿಲಿ ವೆಂಟ್ ಟು ದ ಬೀಚ್. ನಂತರ ವಾಟ್ ಡಿಡ್ ದ ಚಿಲ್ಡ್ರನ್ ಡೂ ಅಟ್ ದ ಬೀಚ್ ಅಂತ ಇದೆ. ಅಲ್ಲಿ ಚಿಲ್ಡ್ರನ್ ಏನು ಮಾಡಿದ್ರು ಅಂತಕ್ಕಂಥದ್ದನ್ನ ಬರಿಬೇಕಾಗುತ್ತೆ. ಅಲ್ಲಿ ಎಲ್ಲವೂ ಸಹ ಆನ್ಸರ್ ಇದೆ. ನೇಮ್ ದ ಐಟಮ್ಸ್ ದ ಫ್ಯಾಮಿಲಿ ಹ್ಯಾಡ್ ಫಾರ್ ಲಂಚ್. ಲಂಚ್ಗೆ ಅವರು ಏನೇನು ತಿಂದರು, ಈ ಒಂದು ಪ್ಯಾಸೇಜಲ್ಲಿ ಇರ್ತಕ್ಕಂಥ ಆನ್ಸರ್ನ ಬರಿಬೇಕು. ನಂತರ ಕೋಟ್ ಫ್ರಮ್ ಮೆಮೊರಿ ಇದೆ, ಬ್ಯೂಟಿ ಪೊಯಮ್ ಮತ್ತು ಲಿಟಲ್ ಬಿಸಿ ಬಿ ಪೊಯಮಿಂದ. ಇನ್ನು ಲಾಸ್ಟ್ ಮೇನ್ 5 ಮಾರ್ಕ್ಸ್ಗೆ ಲೆಟರ್ ರೈಟಿಂಗ್ ಇದೆ. ಇಲ್ಲಿ ಪರ್ಸ್ನಲ್ ಲೆಟರ್ ಮತ್ತು ಒಂದು ಅಫಿಷಿಯಲ್ ಲೆಟರ್ ನೀಡಬೇಕಾಗುತ್ತೆ. ನಾನು ಇಲ್ಲಿ ಜಸ್ಟ್ ಒಂದು ಲೀವ್ ಲೆಟರನ್ನು ನೀಡಿರ್ತೇನೆ 5 ಮಾರ್ಕ್ಸ್. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಆನ್ಸರ್ಸನ್ನು ಇಲ್ಲಿ ನೀಡಲಾಗಿದೆ. ಪೂರ್ಣವಾದ ಪ್ರಶ್ನೆ ಪತ್ರಿಕೆಗೆ ಕೀ ಆನ್ಸರನ್ನು ನೀಡಿರ್ತೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಇನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ಎಲ್ಲ ಕೀ ಆನ್ಸರನ್ನು ನೀವು ಕಾಣಬಹುದು. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಎ ಡೇ ಇನ್ ದ ಆಶ್ರಮಲ್ಲಿ ಹೌ ಡು ದ ಬಾಯ್ ಸ್ಪೆಂಡ್ ದೇರ್ ಈವ್ನಿಂಗ್ ಅಂದಾಗ ಇನ್ ದ ಈವ್ನಿಂಗ್ ಅಟ್ ಸನ್ಸೆಟ್ ದೇ ರಿಟರ್ನ್ ಫ್ರಮ್ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್.
ದೆನ್ ಸರ್ ಹೂ ವಾಸ್ ಸರ್ ಸಿ ವಿ ರಾಮನ್, ವಾಟ್ ವಾಸ್ ಹಿ ಫೇಮಸ್ ಫಾರ್? ಈ ಪ್ರಶ್ನೆಗೆ ಸರ್ ಸಿ ವಿ ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್, ಈ ವಾಸ್ ಫೇಮಸ್ ಫಾರ್ ಡಿಸ್ಕವರಿಂಗ್ ದ ರಾಮನ್ ಎಫೆಕ್ಟ್. ದೆನ್ ಹೌ ಒಲಿವರ್ ವಾಸ್ ಪನಿಷ್ಡ್? ಈ ಪ್ರಶ್ನೆಗೆ ಒಲಿವರ್ ವಾಸ್ ಲಾಕ್ಡ್ ಇನ್ ಎ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್, ಇಟ್ ವಾಸ್ ದ ಪನಿಷ್ಮೆಂಟ್ ದಟ್ ಒಲಿವರ್ ಗಾಟ್ ಫಾರ್ ಆಸ್ಕಿಂಗ್ ಫಾರ್ ಮೋರ್ ಫುಡ್. ನಂತರ ವಾಟ್ ಡಸ್ ದ ಮದರ್ ಟೆಲ್ ಟು ದ ಚೈಲ್ಡ್? ಇದು ಫಾರ್ ಎ 5-year-old ಪ್ರಶ್ನೆಗೆ ಮದರ್ ಸೇಸ್ ದ ಚೈಲ್ಡ್ ದಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್ ಬಿಕಾಸ್ ಇಟ್ ಮೈಟ್ ಕ್ರಾಲ್ ಆನ್ ದ ಫ್ಲೋರ್ ಆ್ಯಂಡ್ ಮೈಟ್ ಗೆಟ್ ಕ್ರಶ್ಡ್ ಅಂಡರ್ ಒನ್ಸ್ ಫೀಟ್. ನಂತರ ಧರ್ಮವ್ಯಾದ ಪಾಠದಲ್ಲಿ ವೈ ದ ಕೌಶಿಕ ಗಾಟ್ ಆಂಗ್ರಿ? ಈ ಪ್ರಶ್ನೆಗೆ ಉತ್ತರ ಒನ್ ಡೇ ಕೌಶಿಕ ವಾಸ್ ಸಿಟಿಂಗ್ ಅಂಡರ್ ಎ ಟ್ರೀ ಸ್ಟಡಿಯಿಂಗ್ ದ ವೇದಾಸ್, he was disturbed by the long twittering of crane perched on a branch, so Kaushika got angry. ನಂತರದ ಪ್ರಶ್ನೆ ಬಂದು ಅರ್ಥಕ್ವೇಕ್ ಇಂದ ಇದೆ. ಅಲ್ಲಿ ಅರ್ಥಕ್ವೇಕಲ್ಲಿ ವಾಟ್ ವಾಸ್ ದ ಸ್ಟ್ರೇಂಜ್ ಫಿಯರ್ ಸ್ಟ್ರಕ್ ಟು ದ ಮೈಂಡ್ ಆಫ್ ಹೇರ್ ಇದೆ. ಒನ್ ಡೇ ಆಸ್ ದ ಹೇರ್ ವಾಸ್ ಬ್ರಿಂಗಿಂಗ್ ಫುಡ್ ಟು ಇಟ್ಸ್ ಹ್ಯಾಬಿಟೇಟ್, ಅ ಸ್ಟ್ರೇಂಜ್ ಫಿಯರ್ ಸ್ಟ್ರಕ್ ಹಿಮ್, ಇಫ್ ದ ಅರ್ತ್ ವಾಸ್ ಫಾಲ್ ಟು ಪೀಸಸ್ ವಾಟ್ ವುಡ್ ಬಿಕಮ್ ಆಫ್ ಹಿಮ್? ನೋಡಿ ಈ ಉತ್ತರ. ನಂತರ ಇಲ್ಲಿ ಒಂದು ನೋ ಮೆನ್ ಆರ್ ಫಾರಿನ್ ಪ್ರಶ್ನೆಗೆ ಉತ್ತರ ಇದೆ, ಹಾಗೆ ಎಕ್ಸ್ಟ್ರಾಕ್ಟ್ಗೆ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರೊಫೈಲ್ ರೈಟಿಂಗು ಸಹ ಆನ್ಸರ್ ಇದೆ. ಅದಾದ ನಂತರ ಪ್ಯಾಸೇಜ್ಗೆ ಆನ್ಸರ್ಸ್ ಇದೆ, ಪೋಯಮ್ ಮತ್ತು ಲೆಟರ್ ಎಲ್ಲವೂ ಸಹ ಈ PDF-ನಲ್ಲಿ ಆನ್ಸರ್ಸ್ ಇದೆ. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ನೀವು ಈ ಮಾಡೆಲ್ ಕ್ವಶನ್ ಪೇಪರ್ ರೀತಿ ಆ ಒಂದು ಕ್ವಶನ್ ಪೇಪರನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗೆ ತಪ್ಪದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.